ನಿಮಗೆ ತಾಕತ್ತು ದಮ್ಮು ಇದ್ರೆ ಆರ್ಎಸ್ಎಸ್ ಎನ್ನುವ ಸಂಘಟನೆಯನ್ನ ಬ್ಯಾನ್ ಮಾಡಿ ಎನ್ನುವಂತಹ ಬಿಜೆಪಿಯ ಸವಾಲಿಗೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಮ್ಮು ತಾಕತ್ತು ಬಗ್ಗೆ ಮಾತನಾಡುವವರಿಗೆ ತಕ್ಕ ಉತ್ತರವನ್ನ ಕೊಡ್ತೀವಿ. ನಿಮಗೆ ದಮ್ಮಿದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ನೋಡೋಣ. ಬಿಜೆಪಿ ನಾಯಕರ ಪ್ರಶ್ನೆಗೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ. ತಮಿಳುನಾಡು ಮಾದರಿಯ ಕ್ರಮವನ್ನ ತರೋದಕ್ಕೆ ಚಿಂತನೆಗಳಾಗಿವೆ. ಸಿಎಂ ಸಿದ್ದರಾಮಯ್ಯನವರು ಹೇಳೋದಿದು. ಸ್ವಲ್ಪ ವಿಳಂಬವಾಗಬಹುದು. ತಮಿಳುನಾಡು ಕ್ರಮ ಪರಿಶೀಲಿಸಿ ತೀರ್ಮಾನವನ್ನು ಕೈಗೊಳ್ಳಲಾಗುವುದು. ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೂ ಒತ್ತಡ ಬಂದಿದೆ. ಆ ಬಗ್ಗೆ ಸಚಿವರೊಬ್ಬರು ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಸಚಿವರು ಬೇರಾರೂ ಅಲ್ಲ, ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ. ಕ್ರಮ ತೆಗೆದುಕೊಳ್ಳುವುದು ನಮ್ಮ ಜವಾಬ್ದಾರಿ. ಆ ವೇಳೆ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಬಂದಿರುವುದನ್ನು ಕೂಡ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಆಕ್ರೋಶದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮಗೆ ದಮ್ಮು ತಾಕತ್ತು ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ, ಅದು ಸ್ವಲ್ಪ ವಿಳಂಬ ಆಗಬಹುದು. ತಮಿಳುನಾಡಿನ ಕ್ರಮಗಳನ್ನು ರಾಜ್ಯದಲ್ಲಿ ನಾವು ತಂದೆ ತರ್ತೀವಿ. ಹಾಗಾದರೆ ತಮಿಳುನಾಡಿನಲ್ಲಿ ಏನು ಕ್ರಮ ಇದೆ ಅಂತ ಕೇಳ್ತೀರಿ ನೀವು. ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಎನ್ನುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ತಮಿಳುನಾಡಿನಲ್ಲಿ ಬಹಿರಂಗವಾದಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಸ್ಥಳೀಯ ಪೊಲೀಸರು ಅದಕ್ಕೆ ಅನುಮತಿ ಕೊಡೋದಿಲ್ಲ. ಕಾರಣ ಅಲ್ಲಿ ಸ್ಟಾಲಿನ್ ಸರ್ಕಾರ ರಾಜ್ಯವನ್ನು ಆಳ್ತಿದೆ. ಆರ್ಎಸ್ಎಸ್ಗೆ ಪ್ರತ್ಯಕ್ಷ ಪರೋಕ್ಷ ಎರಡೂ ಬೆಂಬಲ ಸರ್ಕಾರದಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾದರೆ ಆರ್ಎಸ್ಎಸ್ಸಿನ ಪಥಸಂಚಲನೆಯಾಗಿರಲಿ, ಆರ್ಎಸ್ಎಸ್ಸಿನ ಬೈಠಕ್ ಆಗಿರಲಿ, ಆರ್ಎಸ್ಎಸ್ಸಿನ ಅಜೆಂಡಾ ಭರಿತವಾದಂತಹ ಮೀಟಿಂಗ್ಗಳಾಗಿರಲಿ, ಆರ್ಎಸ್ಎಸ್ಸಿನ ಹಿಡನ್ ಸಭೆಗಳಾಗಿರಲಿ ಅಲ್ಲಿ ನಡೆಯೋದಿಲ್ಲ. ಸಾಂವಿಧಾನಿಕವಾಗಿ ಒಂದು ಸಂಘಟನೆಗೆ ಮೀಟಿಂಗ್ ಮಾಡೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಆದರೆ ಅಧಿಕೃತ ಮೀಟಿಂಗ್ಗಳಿಗೆ ಮಾತ್ರ ಅನುಮತಿಯನ್ನು ಕೊಡಲಾಗುತ್ತೆ. ಇನ್ನು ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಬ್ಯಾನ್ ಅಂತ ಕೇಳಿದ್ರೆ ಇಲ್ಲ, ಆರ್ಎಸ್ಎಸ್ ಏನು ಬ್ಯಾನ್ ಆಗಿಲ್ಲ. ತಮಿಳುನಾಡಿನಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳು, ಆರ್ಎಸ್ಎಸ್ಸಿನ ಆಕ್ಟಿವ್ನೆಸ್ ತಮಿಳುನಾಡಿನಲ್ಲಿದೆ. ದೇಶದ ಯಾವ ರಾಜ್ಯದಲ್ಲೂ ಕೂಡ ಆರ್ಎಸ್ಎಸ್ ಬ್ಯಾನ್ ಆಗಿಲ್ಲ. ಆದರೆ ಅದರ ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಾಗಬಾರ್ದು. ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೊಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೋಮಾಳ ಜಾಗ ಕೊಡಲಾಗುತ್ತೆ ಸರ್ಕಾರದ ಕಡೆಯಿಂದ. ಆ ಭಾಗದ ಗೋವುಗಳಿಗೆ, ದನಗಳಿಗೆ, ಕುರಿಗಳಿಗೆ ಮೇಯೋದಕ್ಕೆ ಜಾಗ, ಅದು ಸರ್ಕಾರಿ ಗೋಮಾಳ. ಆ ತರಹದ ಉದಾಹರಣೆ ಹೇಳ್ತಾ ಇರೋದು. ಆ ತರಹದ ಸರ್ಕಾರಿ ಗೋಮಾಳ ಜಾಗಗಳು ಕೆಲವೊಮ್ಮೆ ಮಕ್ಕಳ ಆಟ ಆಡೋದಕ್ಕೆ ಮೈದಾನ ಮಾಡ್ಕೊಂಡಿರ್ತಾರೆ. ಸಮದಟ್ಟಾದಂತಹ ಮೈದಾನವನ್ನು ಆರ್ಎಸ್ಎಸ್ಸಿಗರು ಬಂದು ತಮ್ಮ ಪರೇಡನ್ನು ಮಾಡುವುದಾದರೆ ಸಲ್ಲದು, ಅದು ಸಮ್ಮತವಲ್ಲ. ಅದು ಸರ್ಕಾರಿ ಜಾಗ, ನಿಮ್ಮ ಕಾರ್ಯಚಟುವಟಿಕೆ ಮಾಡಿಕೂಡುದು. ಇನ್ನು ಸರ್ಕಾರಿ ಅನುದಾನಿತ ಶಾಲೆಗಳ ಆವರಣ, ಆ ಆವರಣಗಳನ್ನು ಸಾಮಾಜಿಕ ಸಂಘಟನೆಗಳು ಬಳಸಿಕೊಳ್ಳಬಹುದು. ಆದರೆ ಅದಕ್ಕೆ ಅದರದೇ ಆದ ರೀತಿ ರಿವಾಜುಗಳಿದ್ದಾವೆ. ಸ್ಥಳೀಯ ಜಿಲ್ಲಾಡಳಿತದ ಅನುಮತಿ ಬೇಕು, ಸ್ಥಳೀಯ ಪೊಲೀಸರ ಅನುಮತಿ ಬೇಕು. ಇನ್ನೀವೇನಾದರೂ ಅಲ್ಲಿ ಮೈಕ್ ಬಳಸೋದಾದರೆ ಅದಕ್ಕೂ ಕೂಡ ನಿಮಗೆ ಮೈಕಿನ ಅನುಮತಿ ಬೇಕು. ಇವೆಲ್ಲ ರೀತಿ ರಿವಾಜುಗಳನ್ನು ಪೂರೈಸೋದಕ್ಕೆ ನಿಮಗೆ ಸರ್ಕಾರ ಅನುಮತಿ ಕೊಡೋದಿಲ್ಲ ಅಂಥೇಳಿ ತಮಿಳುನಾಡು ಸರ್ಕಾರ, ಜೊತೆಗೆ ಈಗ ಕರ್ನಾಟಕ ಸರ್ಕಾರವು ಕೂಡ ಆ ವಿಚಾರವಾಗಿ ಚಿಂತನೆಯನ್ನು ನಡೆಸ್ತಾ ಇದೆ. ಪ್ರಿಯಾಂಕ್ ಖರ್ಗೆಯವರ ಪತ್ರವನ್ನು ಕೂಡ ಉಲ್ಲೇಖ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದಿರತಕ್ಕಂಥ ಬೆದರಿಕೆ ಕರೆಗಳ ಬಗ್ಗೆಯೂ ಕೂಡ ಪ್ರಸ್ತಾಪಗಳಾಗ್ತವೆ. ಅಸಂಸ್ಕೃತವಾದಂತಹ ಪದಪ್ರಯೋಗ, ಜಾತಿ ನಿಂದನೆ, ಇನ್ನು ಕುಟುಂಬಕ್ಕೆ ಥ್ರೆಟ್ ಮಾಡುವಂತಹ ಸವಾಲು ಭರಿತ ಮಾತುಗಳು, ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದರು ಸಿಎಂ ಸಿದ್ದರಾಮಯ್ಯ. ದಮ್ಮಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಎಂಬ ಸವಾಲಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿರುವಂತಹದ್ದು. ತಮಿಳುನಾಡು ರೀತಿಯ ಕ್ರಮ ರಾಜ್ಯದಲ್ಲೂ ಕೂಡ ಬರಬಹುದು ಎಂಬ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಈ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಪ್ರೊಸೀಜರ್ಗಳಿದ್ದಾವೆ. ರಾಜ್ಯಪಾಲರಿಗೆ ಅವರು ಅರ್ಜಿಯನ್ನು ಸಲ್ಲಿಸಬೇಕು. ರಾಜ್ಯಪಾಲರು ಕಟ್ಟಕಡೆಯದಾಗಿ ಆ ಒಂದು ಮನವಿಯನ್ನು ಪುರಸ್ಕಾರ ಮಾಡ್ತಾರೋ ಅಥವಾ ತಿರಸ್ಕಾರ ಮಾಡ್ತಾರೋ ಅದು ರಾಜ್ಯದ ಗವರ್ನರಿಗೆ ಬಿಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.